ಹೊಸ ವರ್ಷವನ್ನು ಜನರು ಸ್ವಾಗತ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ಪ್ರತಿಜ್ಞೆಯೊಂದಿಗೆ ಜನರು ಕಾಲಿಟ್ಟಿದ್ದಾರೆ. ಇದೇ ವೇಳೆ ಉಡುಪಿಯ ದೊಡ್ಡಣ್ಣಗುಡ್ಡೆಯ ಬಾಳಿಗ ಆಸ್ಪತ್ರೆಯಲ್ಲಿ ಅಪರೂಪದ ಶಿಬಿರವನ್ನು ಆಯೋಜನೆಗೊಂಡಿದೆ. ಅದು ಮದ್ಯವ್ಯಸನ ವಿಮುಕ್ತಿ ಶಿಬಿರ. ಕಳೆದ ಹಲವು ವರ್ಷಗಳಿಂದ ಜನವರಿ 1ರಿಂದ 10ರ ತನಕ ಈ ಶಿಬಿರವನ್ನು ಆಸ್ಪತ್ರೆ ಆಯೋಜಿಸುತ್ತಾ ಬಂದಿದ್ದು, ಮಾದರಿ ಶಿಬಿರವಾಗಿ ಜನ ಮೆಚ್ಚುಗೆ ಪಡೆದಿದೆ. ಇವತ್ತಿನ ಶಿಬಿರದಲ್ಲಿ ಸುಮಾರು 33ಕ್ಕೂ ಹೆಚ್ಚು ಜನರು ಮದ್ಯ ತೊರೆಯುವ ಪ್ರತಿಜ್ಞೆಯೊಂದಿಗೆ ಶಿಬಿರಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಶಿಬಿರದ ಉದ್ಘಾಟನೆಯು ನೆರವೇರಿತು. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸಮಾಜ ಸೇವಕ ವಿಶ್ವಶೆಟ್ಟಿಯವರು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ್ರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮದ್ಯದ ಅಮಲಿನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಕಿರು ನಾಟಕವನ್ನು ಪ್ರಸ್ತುತಪಡಿಸಲಾಯಿತು. ಬಳಿಕ ಹಿಂದಿನ ಶಿಬಿರದಲ್ಲಿ ಚಿಕಿತ್ಸೆ ಪಡೆದು 5 ವರ್ಷಕ್ಕಿಂತ ಹೆಚ್ಚಿನ ಸಮಯ ಮದ್ಯಮುಕ್ತ ಜೀವನವನ್ನು ನಡೆಸಿದ 6 ಜನರನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಜನವರಿ 10ರವರೆಗೆ ನಡೆಯುವ ಈ ಶಿಬಿರದಲ್ಲಿ ತಜ್ಞ ವೈದ್ಯರುಗಳು ಮಾದಕ ವ್ಯಸನಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಿ ಮನೋರಂಜನೆ ಒದಗಿಸಿ ಅವರನ್ನ ಕುಡಿತದ ಚಟದಿಂದ ದೂರ ಮಾಡುವ ಪ್ರಯತ್ನ ಮಾಡಲಿದ್ದಾರೆ. ಈ ತನಕ ಇಂತಹ ಸುಮಾರು 34 ಶಿಬಿರಗಳು ನಡೆದಿದ್ದು, ಸಾಕಷ್ಟು ಜನ ಕುಡಿತದ ಚಟವನ್ನ ತೊರೆದಿದ್ದಾರೆ. ಈ ವರ್ಷದ ಶಿಬಿರದಲ್ಲಿ 33 ಜನ ದಾಖಲಾಗಿದ್ದು, ಹೊಸ ಪ್ರತಿಜ್ಞೆಯೊಂದಿಗೆ ಹೊಸ ಜೀವನ ನಡೆಸಲು ಸಜ್ಜಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ನಾನು ಯಾರು ಗೊತ್ತಾ? ನಾನು ಒಬ್ಬ ಸಾದಾ ಸೀದಾ ಕುಡ್ಕ, ವೆರಿ ಸಿಂಪಲ್ ಡ್ರಿಂಕರ್. ಓಕೆ, ನಾನಿಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ಓ, ಗೊತ್ತಿಲ್ವಾ? ಹೇಳ್ತೀನಿ ಕೇಳು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.